ಎಲ್ರಿಗೂ ನಮಸ್ಕಾರ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ 18 ಪುರಾಣಗಳಿವೆ. 18 ಪುರಾಣಗಳಲ್ಲಿ ಎರಡನೇ ಪುರಾಣ ಪದ್ಮಪುರಾಣ. ಪದ್ಮಪುರಾಣದಲ್ಲಿ ಒಂದು ಪುಟ್ಟದಾದ ಕತೆ. ಅತಿ ಪವಿತ್ರವಾದ ದೇವಿ ತುಳಸಿ ದೇವಿ. ಅವಳು ಶ್ರದ್ಧಾ ಶಕ್ತಿಯುತ ಮಹಿಳೆಯಾಗಿದ್ದಳು. ಅವಳ ಗಂಡ ಜಲಂಧರ. ಅವನು ಅಸುರನಾದರೂ ಶಕ್ತಿಯಾಗಿದ್ದನು. ಜಲಂಧರನಿಗೆ ಒಂದು ವರ ಇತ್ತು. ಏನು ಅಂದರೆ, ತುಳಸಿ ದೇವಿ ಪವಿತ್ರವಾಗಿರುವವರೆಗೂ ಕೂಡ ಅವನು ಶಕ್ತಿಶಾಲಿಯಾಗಿರುತ್ತಾನೆ ಎಂದು. ಅದನ್ನು ಕಂಡ ಜಲಂಧರ ಎಲ್ಲ ದೇವತೆಗಳಿಗೂ ಕಾಟ ಕೊಡುತ್ತಿದ್ದನು. ಕಾಟ ಕೊಡುತ್ತಿದ್ದ ಕಾರಣ ದೇವತೆಗಳು ವಿಷ್ಣುವಿನ ಮೊರೆಯನ್ನು ಹೋಗುತ್ತಾರೆ. ವಿಷ್ಣುವಿನ ಮೊರೆ ಹೋಗಿ ಜಲಂಧರ ನಮ್ಮನ್ನು ಕಾಟ ಕೊಡುತ್ತಿದ್ದಾನೆ ಎಂದು ವಿಷ್ಣುವಿನ ಬಳಿ ಹೇಳುತ್ತಾರೆ. ಆಗ ವಿಷ್ಣುವು ಒಂದು ಉಪಾಯ ಮಾಡಿ ಜಲಂಧರನ ವೇಷವನ್ನು ಹಾಕಿಕೊಂಡು ತುಳಸಿ ಮನೆಗೆ ಹೋಗುತ್ತಾಳೆ. ತುಳಸಿ ದೇವಿ ತನ್ನ ಗಂಡ ಜಲಂಧರ ಎಂದು ಭಾವಿಸುತ್ತಾಳೆ. ಆದ ನಂತರ ತುಳಸಿ ದೇವಿಯ ಪಾವಿತ್ರತೆ ಭಂಗವಾಗುತ್ತದೆ. ಆಗ ಜಲಂಧರನ ಶಕ್ತಿ ಕಡಿಮೆಯಾಗುತ್ತದೆ. ಎಲ್ಲ ದೇವತೆಗಳು ಜಲಂಧರನನ್ನು ಸೋಲಿಸುತ್ತಾರೆ. ಆ ಕೋಪಗೊಂಡ ತುಳಸಿ ದೇವಿ ವಿಷ್ಣುವಿಗೆ ಶಾಪವನ್ನು ಕೊಡುತ್ತಾಳೆ, ನೀನು ಕಲ್ಲಾಗು ಎಂದು. ಆ ದಿನದಿಂದ ವಿಷ್ಣು ಸಾಲಿಗ್ರಾಮ ಸ್ಟಾರ್ಟ್ ಆಗುತ್ತದೆ. ನಂತರ ತುಳಸಿ ದೇವಿ ನಾನು ಒಂದು ಪವಿತ್ರವಾದ ಗಿಡ ಆಗಬೇಕೆಂದು ತುಳಸಿ ಗಿಡ ಆಗುತ್ತಾಳೆ. ಹಾಗಾಗಿ ತುಳಸಿ ಗಿಡದ ಜೊತೆ ವಿಷ್ಣುವಿನ ಪೂಜೆನೂ ಕೂಡ ಮಾಡುತ್ತೇವೆ. ನಂತರ ತುಳಸಿ ಗಿಡ ಆದ ನಂತರ ಜಲಂಧರ ಮತ್ತೆ ಶಕ್ತಿಶಾಲಿಯಾಗುತ್ತಾನೆ. ವಿಷ್ಣುವು ಶಾಪದಿಂದ ಮುಕ್ತಿಗೊಳ್ಳುತ್ತಾನೆ. ಪವಿತ್ರತೆ ಮತ್ತು ಭಕ್ತಿ ಎಷ್ಟು ಶಕ್ತಿಯುತ ಅನ್ನೋದು ಈ ಕತೆ ಹೇಳುತ್ತದೆ. ಭಕ್ತಿ ಶಕ್ತಿ ಕೊಡುತ್ತದೆ. ಮೋಸ ಮಾಡಿದರೆ ಅದರ ಫಲ ಇರುತ್ತದೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.